ಏನ್ ಗುರು ಅಣ್ಣ ಹೊಡಿತಾರ ಚಮಟಿ ಏಟಲ್ ಗುರು, ಕಿವಿ ಎಲ್ಲ ಗ್ರೌಂಡ್ ಆಗ್ಬಿಡ್ತೈತೆ ಗುರು. ಆ ತರ ಚಮಟಿಯಲ್ಲಿ ತಟ 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 ಅಂತ ಹೊಡಿತಾನ ಗುರು ಅಣ್ಣ. ಸಂಜೆಗೆ ಅಣ್ಣನ್ಗೆ 90 ಎಲ್ಲ ಎಣ್ಣೆ ಸಾಕಾಗಲ್ಲ ಅನಿಸ್ತದೆ ಗುರು. ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಬೇಕೇ ಅನಿಸ್ತದೆ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ಬಂದಿದ್ದೀನಿ ಇವತ್ತು ನಮ್ಮ ಮೈಸೂರಲ್ಲಿರೋ ಬಂಡಿಪಾಳ್ಯ ಮಾರ್ಕೆಟಿನ ಬ್ಯಾಕ್ ಸೈಡ್ ಗೇಟ್ ಹಿಂದ್ಗಡೆ ಗುರು, ಶಿವಶಕ್ತಿ ಗ್ಯಾರೇಜ್ಗೆ ಗುರು. ಇಲ್ಲಿಂದ ಬ್ಯಾಕ್ ಸೈಡ್ ಗೇಟಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ರೈಟ್ ಸೈಡ್ ಒಂದು ಬಿಲ್ಡಿಂಗ್ ಕಾಣ್ತದೆ ಗುರು. ಈ ಬಿಲ್ಡಿಂಗ್ ಪಕ್ಕದಲ್ಲೇ ಇರೋದು ಶಿವಶಕ್ತಿ ಗ್ಯಾರೇಜ್ ಅಂದ್ಬಿಟ್ಟು ರವಿಯಣ್ಣ ಗ್ಯಾರೇಜ್ ಗುರು. ಇವ್ರ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಗುರು. ಫೈನಲಿ ನಮ್ಮ ಗಾಡಿನೂ ನಮ್ಮ ಫ್ರೆಂಡ್ ಗಾಡಿ 2 ಗಾಡಿನೂ ಒಳಗಡೆ ನಿಲ್ಸಿದೀವಿ. ಇನ್ನು ಕಟ್ಟೆ ಕೆಲಸ ಶುರು ಮಾಡಬೇಕು, ಇನ್ನೂ ಶುರು ಮಾಡಿಲ್ಲ ಗುರು. ಅಷ್ಟರಲ್ಲಿ ನಾವು ಹೋಗಿ ನಾಷ್ಟ ಮಾಡ್ಕೊಂಡು ಬರೋಷ್ಟರಲ್ಲಿ ಕಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿ ರೆಡಿ ಮಾಡೋರೆ. ನೋಡೋದ ಕೆಲಸ ಎಷ್ಟೊತ್ತಿಗೆ ಆಯ್ತದೆ ಅಂತ ಗೊತ್ತಿಲ್ಲ ಗುರು. ಮೋಸ್ಟ್ಲಿ ನನ್ನ ಪ್ರಕಾರ ಸಂಜೆನೇ ಆಗೋದು. ನಮ್ಮ ಗಾಡಿನೂ ನಮ್ಮ ಫ್ರೆಂಡ್ ಗಾಡಿ ಪಕ್ಕಾನೇ ನಿಲ್ಲಿಸಿ ಕಟ್ಟೆ ಎಲ್ಲ ಬಿಚ್ಚಿ ರೆಡಿ ಮಾಡೋರೆ. ಹಾಗೆ ನಮ್ಮ ಜೊತೆ ಒಂದು ನಿಸಾನ್ ಗಾಡಿ ಕೂಡ ಬಂದಿತ್ತು ಗುರು, ಮಹೇಂದ್ರದು 6 ವೀಲ್ ಗಾಡಿ ಗುರು. ಆ ಗಾಡಿ ಕಟ್ಟೆ ಕೆಲಸ ಯಾವ ಥರ ಮಾಡ್ತಾ ಇದ್ರು ಅಂದರೆ ನೀವೇ ನೋಡಿ. 10 ಟನ್ ಹಾಕಿದ್ರು ಗುರು ಅಲ್ಲಾಡಬಾರ್ದು ಆ ಥರ ಕಟ್ಟೆ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಚರ್ ಗಾಡಿಗಳಿಗೂ ಕಟ್ಟೆ ಕೆಲಸ ಮಾಡ್ತಾರೆ, ತುಂಬ ಚೆನ್ನಾಗಿ ಕಟ್ಟೆ ಕೆಲಸ ಮಾಡ್ತಾರೆ ಗುರು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಗುರು. ಫೈನಲಿ ನಮ್ಮ ಗಾಡಿನೂ ಕಟ್ಟೆ ಎಲ್ಲ ರೆಡಿ ಆಗೈತೆ ಗುರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಫಿಟ್ಟಿಂಗ್ ಮಾಡಿಬಿಡ್ತಾರೆ ನೋಡಿ. ಇವರೇ ರವಿ ಅಣ್ಣ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಇವ್ರನ್ನ. ನೋಡಿ ನಮ್ಮ ಗಾಡಿ ಕಟ್ಟೆ ಕೆಲಸ ಹೆಂಗೆ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್.